ಎಲ್ರಿಗೂ ನಮಸ್ಕಾರ. ನಾನು ಸುಮನಾ ಬಿ, ಸಹಾಯಕ ಪ್ರಾಧ್ಯಾಪಕಿ. ಇವತ್ತು ಸಮರ್ಥ್ ಭಾರತ್ ಯೂಟ್ಯೂಬ್ ಚಾನೆಲಲ್ಲಿ GK ಸ್ನಿಪೆಟ್ಸ್ಗೆ ಸಂಬಂಧಿಸಿದಾಗೆ ರಾಮ್ಸಾರ್ ಸೈಟ್ಸ್ಗಳ ಕುರಿತಾಗಿ ಕೆಲವು ಪ್ರಶ್ನೆಗಳನ್ನು ನಾನು ಹಾಕೊಂಡಿದ್ದೇನೆ. ಸೊ ಮೊದಲನೇದಾಗಿ ರಾಮ್ಸಾರ್ ಸೈಟ್ಸ್ಗಳು ಅಂತ ಹೇಳಿದರೆ ಪ್ರಮುಖವಾಗಿ ಇದರ ಹೆಸರು ತೇವ ಪರಿಸರ ವ್ಯವಸ್ಥೆ ಅಥವಾ ತೇವ ಭೂಮಿಗಳಿಗೆ ಸಂಬಂಧಿಸಿದ ಒಂದು ಕನ್ವೆನ್ಷನ್ ಆಗಿದೆ ಅಥವಾ ಒಂದು ಸಮಾವೇಶ ಆಗಿದೆ. ಆಲ್ವೇಸ್ ವಿ ಹ್ಯಾವ್ ಟು ರಿಮೆಂಬರ್ ದಟ್ ರಾಮ್ಸಾರ್ ಸೈಟ್ಸ್ ಆರ್ it is a convention that took place for the conservation of the wetlands. So ತೇವ ಭೂಮಿಗಳ ಒಂದು ಸಂರಕ್ಷಣೆಗೆ ಸಂಬಂಧಿಸಿದಾಗೆ ಈ ರಾಮ್ಸಾರ್ ಕನ್ವೆನ್ಷನ್ ಅಂತ ಹೇಳುವಂತ ಒಂದು ಸಮಾವೇಶ ಅದು ಜಾರಿಗೆ ಬಂತು. ಸೊ ಇದಕ್ಕೆ ಸಂಬಂಧಿಸಿದಾಗೆ ಇದು ಇಡೀ ವಿಶ್ವದಲ್ಲಿ ತೇವ ಭೂಮಿಗಳು ಅಥವಾ ಆರ್ದ್ರ ಭೂಮಿಗಳ ಒಂದು ಸಂರಕ್ಷಣೆಗೆ ಸಂಬಂಧಿಸಿದಾಗೆ ಬಹಳಷ್ಟು ಉತ್ತಮ ರೀತಿಯಲ್ಲಿ ಇದು ಕಾರ್ಯನಿರ್ವಹಿಸುವಂತಹ ಒಂದು ವಿಶಿಷ್ಟವಾದಂತಹ ಒಂದು ಸಮಾವೇಶ. ಸೊ ಆ ನಿಟ್ಟಿನಲ್ಲಿ ಇದಕ್ಕೆ ಸಂಬಂಧಿಸಿದ ಕೆಲವು ಪ್ರಶ್ನೆಗಳನ್ನು ಇವತ್ತಿನ ಒಂದು ಸೆಷನ್ ಅಲ್ಲಿ ನಾನು ಹಾಕೊಂಡಿದ್ದೇನೆ. ಸೊ ಮೊದಲನೇ ಕ್ವೆಶ್ಚನ್ ಹೀಗಿದೆ: ತೇವ ಭೂಮಿಗಳು ಪರಿಸರ ವ್ಯವಸ್ಥೆಗಳಾಗಿದ್ದು ಅವುಗಳು ಈ ಕೆಳಕಂಡ ಯಾವ ಸ್ಟೇಟ್ಮೆಂಟ್ಸ್ ಗಳನ್ನು ಸೇರ್ಕೊಂಡಿದೆ? ಅಥವಾ ವೆಟ್ ಲ್ಯಾಂಡ್ಸ್ ಆರ್ ಇಕೋಸಿಸ್ಟಮ್ಸ್ ವಿಚ್ ಇನ್ಕ್ಲೂಡ್ ಯಾವುದನ್ನೆಲ್ಲ ಅದು ಸೇರ್ಕೊಂಡಿದೆ? ಆಪ್ಷನ್ ಎ ಮ್ಯಾನ್ಗ್ರೂವ್ ಅಂಡ್ ಮಾರ್ಷಸ್ ಅಥವಾ ಮ್ಯಾನ್ಗ್ರೂವ್ಗಳು ಅಂತ ಹೇಳಿದ್ರೆ ಉಷ್ಣವಲಯದ ಪೊದೆಗಳು ಅಂತ ನಾವು ಹೇಳುವಂಥದ್ದು. ಸೊ ಮ್ಯಾನ್ಗ್ರೂವ್ಗಳು ಮತ್ತು ಜೌಗು ಪ್ರದೇಶಗಳು, ಮಾರ್ಷಸ್ ಅಂತ ಇಂಗ್ಲಿಷ್ನಲ್ಲಿ ಹೇಳ್ತೇವೆ. ಎರಡನೇದು ನದಿಗಳು ಮತ್ತು ಸರೋವರಗಳು. ಆಪ್ಷನ್ ಸಿ ಪ್ರವಾಹ ಪ್ರದೇಶಗಳು ಮತ್ತು ಪ್ರವಾಹದ ಕಾಡುಗಳು ಮತ್ತು ಭತ್ತದ ಗದ್ದೆಗಳು. ಆಪ್ಷನ್ ಡಿ ಮೇಲಿನ ಎಲ್ಲವೂ ಕೂಡ. ಸೊ ತೇವ ಭೂಮಿ ಅಂದ್ರೆ ಈ ಯಾವ ರೀತಿಯ ಪರಿಸರ ವ್ಯವಸ್ಥೆಗಳಾಗಿರ್ತದೆ? ಸೊ ಈ 4 ಆಪ್ಷನ್ ಅಲ್ಲಿ ಒಂದು ವೇಳೆ ನಿಮ್ಮ ಆಪ್ಷನ್ ಡಿ ಆಗಿದ್ರೆ then it is a correct answer. ಸೊ ಇವು ಮೇಲಿನ ಎಲ್ಲ ಪ್ರದೇಶಗಳು ಕೂಡ ತೇವ ಭೂಮಿ ಅಡಿಯಲ್ಲಿ ಬರುವಂತಹ ಒಂದು ಪ್ರದೇಶಗಳು. ಸೊ ಆಲ್ ದೀಸ್ ಆಸ್ಪೆಕ್ಟ್ಸ್ ದೇ ಕಮ್ ಅಂಡರ್ ದ ವೆಟ್ಲ್ಯಾಂಡ್ ಇಕೋಸಿಸ್ಟಮ್. ಸೊ ಮ್ಯಾಂಗ್ರೂವ್ಗಳು ಕೂಡ ಹೌದು, ಜೌಗು ಪ್ರದೇಶಗಳು ಕೂಡ ಹೌದು, ನದಿಗಳು, ಸರೋವರಗಳು, ಪ್ರವಾಹ ಪ್ರದೇಶಗಳು, ಭತ್ತದ ಕಾಡು ಗದ್ದೆಗಳು, ಪ್ರವಾಹದ ಕಾಡುಗಳು ಇವೆಲ್ಲವೂ ಕೂಡ ತೇವ ಭೂಮಿಗಳ ಅಡಿಯಲ್ಲಿ ಬರುವಂಥದ್ದು. ಸೊ ಇನ್ನೊಂದು ಎಲ್ಲರೂ ಕೂಡ ನಾವು ಗಮನದಲ್ಲಿಟ್ಕೊಬೇಕು, ತೇವ ಭೂಮಿ ಅಂತ ಹೇಳಿದ್ರೆ ಪ್ರಮುಖವಾಗಿ ಇದು ಭೂಮಿ ಮತ್ತು ಜಲ ಪರಿಸರ ವ್ಯವಸ್ಥೆಯ ನಡುವಿನ ಒಂದು ಇಂಟರ್ಫೇಸ್ ಆಗಿರ್ತದೆ. ಸೊ ಪ್ರಮುಖವಾದಂತಹ ಈ ಲಕ್ಷಣ ಏನು ಅಂತ ಹೇಳಿದ್ರೆ ಈ ತೇವ ಭೂಮಿಗಳು ಹೆಚ್ಚಾಗಿ ನೀರಿನಿಂದ ಆವೃತಗೊಂಡಿರ್ತದೆ ಇಡೀ ವರ್ಷ ಅಥವಾ ಅಂದ್ರೆ ಫುಲ್ ಟೈಮ್ ಅಲ್ಲಿ, ಅಥವಾ ಇದು ನೀರಿನಿಂದ ಅದು ಆವೃತಗೊಂಡಿರ್ತದೆ, ಅಥವಾ ಈ ಪ್ರದೇಶದಲ್ಲಿ ನೀರಿನ ಮಟ್ಟ ಹೆಚ್ಚಾಗಿ ಬಹಳಷ್ಟು ಮೇಲ್ಮೈಯಲ್ಲಿರ್ತದೆ. ಸೊ ತೇವ ಭೂಮಿ ಎಂಬುದು ಕಾಲೋಚಿತವಾಗಿ ಅಥವಾ ಶಾಶ್ವತವಾಗಿ ನೀರಿನಿಂದ ತುಂಬಿದಂತಹ ಒಂದು ಪರಿಸರ ವ್ಯವಸ್ಥೆಗಳಾಗಿರ್ತದೆ. ಸೊ ಹಾಗಾಗಿ ಹವಳದ ಬಂಡೆಗಳು ಕೂಡ ಸೇರಿ ಹೆಚ್ಚಿನ ಈ ಒಂದು ಭೂಮಿ ಮತ್ತು ಜಲ ಪರಿಸರ ವ್ಯವಸ್ಥೆಗಳಿಗೆ ಸಂಬಂಧಿಸಿದ ಪ್ರದೇಶಗಳು ಈ ಒಂದು ತೇವ ಭೂಮಿ ಅಂತ ಹೇಳುವಂಥದ್ದು. ಈ ತೇವ ಭೂಮಿಗೆ ಯಾಕೆಷ್ಟು ಇಂಪಾರ್ಟೆನ್ಸ್ ಕೊಡ್ತಾರೆ ಅಂತ ಹೇಳಿದ್ರೆ ಖಂಡಿತವಾಗಿ ಒಂದು ಇಡೀ ವಿಶ್ವಕ್ಕೆ ಸಂಬಂಧಿಸಿದಾಗೆ ಇದೊಂದು ಪ್ರಮುಖವಾದಂತಹ ಒಂದು ಉತ್ಪಾದಕವಾದಂತಹ ಒಂದು ವೈಟಲ್ ಝೋನ್ ಅಂತ ಹೇಳ್ಬೋದು. ಅಂದ್ರೆ ಹೆಚ್ಚಿನ ಜೀವರಾಶಿಗಳಿಗೆ, ಜೀವ ವೈವಿಧ್ಯತೆಗಳಿಗೆ ಸಂಬಂಧಿಸಿದಾಗೆ ಈ ಪ್ರದೇಶವು ಬಹಳಷ್ಟು ಒಂದು ಪ್ರಮುಖ ಪಾತ್ರವನ್ನು ವಹಿಸ್ತದೆ. ದೇ ಆರ್ ಕ್ರೇಡಲ್ಸ್ ಆಫ್ ಬಯೋಲಾಜಿಕಲ್ ಡೈವರ್ಸಿಟಿ. ಕ್ರೇಡಲ್ಸ್ ಆಫ್ ಬಯೋಡೈವರ್ಸಿಟಿ ಅಂತ ಹೇಳಿದ್ರೆ ಜೈವಿಕ ವೈವಿಧ್ಯತೆಯ ತೊಟ್ಟಿಲುಗಳು ಅಂತ ಹೇಳಿ ನಾವು ಈ ಒಂದು ತೇವ ಭೂಮಿ ಅಥವಾ ಪರಿಸರ ವ್ಯವಸ್ಥೆಗಳನ್ನು ಕನ್ಸಿಡರ್ ಮಾಡ್ತೇವೆ. ಪ್ರಮುಖವಾಗಿ ಯಾಕೆ ಅಂತ ಹೇಳಿದ್ರೆ ಈ ಪರಿಸರದ ಒಂದು ಹಿನ್ನೆಲೆಯನ್ನು ನಾವು ಗಮನಿಸಿದ್ರೆ ಹೆಚ್ಚಿನ ಸಂಖ್ಯೆಯ ಸಸ್ಯಗಳಿರ್ಬೋದು, ಪ್ರಾಣಿಗಳಿರ್ಬೋದು, ವಲಸೆ ಹಕ್ಕಿಗಳಿರ್ಬೋದು, ಜಲಚರಗಳಿರ್ಬೋದು, ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಈ ಒಂದು ವೆಟ್ಲ್ಯಾಂಡ್ ಇಕೋಸಿಸ್ಟಮ್ ಅಥವಾ ತೇವ ಭೂಮಿಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಕಾಣುವಂಥದ್ದು. ಸೊ ಹಾಗಾಗಿ ಇದರ ಸಂರಕ್ಷಣೆ ಇದು ಹೆಚ್ಚಿನ ಸಸ್ಯ ಮತ್ತು ಪ್ರಾಣಿ ಹಾಗೂ ಜೀವಿಗಳ ಒಂದು ಉಳಿವಿನ ಒಂದು ಪ್ರಶ್ನೆ ಆಗಿರುವ ಕಾರಣ ಈ ಒಂದು ತೇವ ಭೂಮಿಗಳನ್ನು ಸಂರಕ್ಷಣೆ ಮಾಡುವುದು ನಮ್ಮೆಲ್ಲರ ಒಂದು ಕರ್ತವ್ಯವಾಗಿದೆ. ಸೊ ಹಾಗಾಗಿ ಅದಕ್ಕೆ ಪೂರಕವಾಗಿ ಇರುವಂತಹ ಒಂದು ರಾಮ್ಸಾರ್ ಕನ್ವೆನ್ಷನ್ ಕೂಡ ಈಗ ಬಹಳಷ್ಟು ಹೆಸರು ಮಾಡಿದಂತಹ ಒಂದು ವ್ಯವಸ್ಥೆ. ಈಗ ಎರಡನೇ ಪ್ರಶ್ನೆ ಅದಕ್ಕೆ ಸಂಬಂಧಿಸಿದಾಗಿರುವಂಥದ್ದು, ಈ ಕೆಳಗಿನ ಹೇಳಿಕೆಗಳನ್ನು ನೀವು ಪರಿಗಣಿಸಿ ತಪ್ಪಾದದನ್ನು ನೀವು ಆರಿಸಬೇಕು. ಓಕೆ, ಸೊ ಈ ಒಂದು ಪ್ರಶ್ನೆಗಳನ್ನು ಕೇಳ್ತಾನೆ ನಿಮಗೆ ಅದಕ್ಕೆ ಸಂಬಂಧಿಸಿದಾಗೆ ನಾನು ಎಕ್ಸ್ಪ್ಲನೇಷನ್ ಅನ್ನು ಕೂಡ ಕೊಡ್ತೇನೆ. ಸೊ ಈ ಎಲ್ಲ ABCD ಸ್ಟೇಟ್ಮೆಂಟ್ಸ್ ಗಳನ್ನು ನೀವು ಗಮನಿಸಿ ಅದರಲ್ಲಿ ತಪ್ಪಾದದನ್ನು ನೀವು ಆಯ್ಕೆ ಮಾಡ್ಕೊಳ್ಬೇಕು. ಇದು ಸೆಕೆಂಡ್ ಪ್ರಶ್ನೆ. ಮೊದಲನೇ ಸ್ಟೇಟ್ಮೆಂಟ್, ರಾಮ್ಸಾರ್ ಕನ್ವೆನ್ಷನ್ ಎಂದು ಕರೆಯಲ್ಪಡುವ ಅಂತಾರಾಷ್ಟ್ರೀಯ ಪ್ರಾಮುಖ್ಯತೆಯ ಇದು ತೇವ ಭೂಮಿಗಳ ಒಂದು ಸಮಾವೇಶವಾಗಿದೆ. ಇದು ಸ್ಟೇಟ್ಮೆಂಟ್ ಎ. ಸ್ಟೇಟ್ಮೆಂಟ್ ಬಿ ಏನ್ ಹೇಳ್ತದೆ? ಇದು ತೇವ ಭೂಮಿಗಳ ಸಂರಕ್ಷಣೆ ಮತ್ತು ಬುದ್ಧಿವಂತ ಬಳಕೆಯನ್ನು ಉತ್ತೇಜಿಸುವ ಒಂದು ಅಂತಾರಾಷ್ಟ್ರೀಯ ಒಪ್ಪಂದವಾಗಿದೆ. This is a B statement. C statement.
ಒಂದೇ ಪರಿಸರ ವ್ಯವಸ್ಥೆಯನ್ನು ಕೇಂದ್ರೀಕರಿಸುವ ಇದು ಏಕೈಕ ಜಾಗತಿಕ ಒಪ್ಪಂದವಾಗಿದೆ. ಆ್ಯಂಡ್ ಡಿ ಸ್ಟೇಟ್ಮೆಂಟ್, ಈ ಸಮಾವೇಶವನ್ನು 1981ರಲ್ಲಿ ಇರಾನಿನ ರಾಮ್ಸಾರ್ನಲ್ಲಿ ಅಂಗೀಕರಿಸಲಾಯಿತು ಮತ್ತು 1973ರಲ್ಲಿ ಅದು ಜಾರಿಗೆ ಬಂತು. ಸೊ ABCD ಸ್ಟೇಟ್ಮೆಂಟ್ಸ್ ಅನ್ನು ನೀವು ಗಮನಿಸಿದರೆ ಇದರಲ್ಲಿ ನೀವು ತಪ್ಪಾಗಿರುವಂಥ ಸ್ಟೇಟ್ಮೆಂಟ್ ಅನ್ನು ಆಯ್ಕೆ ಮಾಡ್ಕೊಳ್ಬೇಕು. ಯು ಹ್ಯಾವ್ ಟು ಸೆಲೆಕ್ಟ್ ದ ಇನ್ಕರೆಕ್ಟ್ ಒನ್. ಸೊ ಇಲ್ಲಿ ಡಿ ಎಂಬುದು ತಪ್ಪಾಗಿರುವಂಥ ಸ್ಟೇಟ್ಮೆಂಟ್. ಸೊ ಪ್ರತಿಯೊಂದನ್ನು ನಾವು ನೋಡ್ಕೊಂಡು ಬರುವ ರಾಮ್ಸಾರ್ ಕನ್ವೆನ್ಷನ್ ಅಂತ ಹೇಳುವಂಥ ಒಂದು ಕನ್ವೆನ್ಷನ್ ಇದೆಯಲ್ಲ, ಇದು ಖಂಡಿತವಾಗಿ ತೇವಭೂಮಿಗಳು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತೇವಭೂಮಿಗಳಿಗೆ ಸಂಬಂಧಿಸಿದ ಒಂದು ಬಹಳಷ್ಟು ಪ್ರಮುಖವಾದಂಥ ಒಂದು ಸಮಾವೇಶ ಆಗಿದೆ. ಸೊ ರಾಮ್ಸಾರ್ ಅಂತ ಹೆಸರು ಅಂತ ಹೇಳಿದ್ರೆ ಇದು ಇರಾನಿನ ಕ್ಯಾಸ್ಪಿಯನ್ ಸಮುದ್ರಕ್ಕೆ ಸಂಬಂಧಿಸಿದ ಒಂದು ಕಡಲ ತೀರದ ಒಂದು ನಗರವಾಗಿದ್ದು, ಈ ನಗರದಲ್ಲಿ ಮೊದಲನೇದಾಗಿ ಈ ಒಂದು ತೇವಭೂಮಿಗಳ ಸಮಾವೇಶ ಫೆಬ್ರವರಿ 2, 1971ರಲ್ಲಿ ಅದು ಜರುಗಿ ಆ ನಿಟ್ಟಿನಲ್ಲಿ ಇದನ್ನು ನಾವು ರಾಮ್ಸಾರ್ ಕನ್ವೆನ್ಷನ್ ಅಂತ ನಾವು ಕರೆಯುವಂಥದ್ದು. ಓಕೆ, ಸೊ ಸ್ಟೇಟ್ಮೆಂಟ್ ಎ ಕರೆಕ್ಟ್ ಆಗಿರುವಂಥ ಸ್ಟೇಟ್ಮೆಂಟ್. ಬಿ ಸ್ಟೇಟ್ಮೆಂಟ್ ಅನ್ನು ನೋಡಿದ್ರೆ ಅದು ಕೂಡ ಕರೆಕ್ಟ್ ಆಗಿರುವಂಥದ್ದು. ಇದು ತೇವಭೂಮಿಗಳ ಸಂರಕ್ಷಣೆ ಮತ್ತು ಅದರ ಬುದ್ಧಿವಂತ ಬಳಕೆಯನ್ನು ಉತ್ತೇಜಿಸುವ ಒಂದು ಅಂತಾರಾಷ್ಟ್ರೀಯ ಒಪ್ಪಂದವಾಗಿದೆ. ಸಿ ಸ್ಟೇಟ್ಮೆಂಟ್ ಅದು ಕೂಡ ಕರೆಕ್ಟ್. ಏಕೈಕ ಒಂದು ಪರಿಸರ ವ್ಯವಸ್ಥೆಯನ್ನು ಕೇಂದ್ರೀಕರಿಸುವ, ಇಲ್ಲಿ ಬೇರೆ ಯಾವುದೂ ಕೂಡ ಅಲ್ಲ, ಕೇವಲ ವೆಟ್ಲ್ಯಾಂಡ್ಸ್ಗಳ ಬಗ್ಗೆ ಅಷ್ಟೇ ಇಲ್ಲಿ ಹೆಚ್ಚಿನ ಫೋಕಸ್ ಅನ್ನು ಕೊಡುವಂಥದ್ದು. ಸೊ ಒಂದೇ ಪರಿಸರ ವ್ಯವಸ್ಥೆಗೆ ಕೇಂದ್ರೀಕರಿಸುವ ಏಕೈಕ ಇದು ಜಾಗತಿಕ ಒಪ್ಪಂದ ಕೂಡ ಹೌದು. ಡಿ ಸ್ಟೇಟ್ಮೆಂಟ್ ಅಲ್ಲಿ ತಪ್ಪಾಗಿರುವಂತಹ ಯಾವ್ದು ಅಂಶ ಅಂತ ಹೇಳಿದ್ರೆ, ಖಂಡಿತವಾಗಿ ಈ ಸಮಾವೇಶವನ್ನು 1971ರಲ್ಲಿ ಇರಾನಿನ ರಾಮ್ಸಾರ್ನಲ್ಲಿ ಅಂಗೀಕರಿಸಲಾಯಿತು. ಆದರೆ ಇದು ಜಾರಿಗೆ ಬಂದಂತ ವರ್ಷ ಮಾತ್ರ 1973 ಬದಲಾಗಿ 1975. Okay, so this is the mistake here. So D statement is wrong. 1971 it was adopted in the Iranian city of Ramsar, but ಅದು ಜಾರಿಗೆ ಬಂದಂತ ವರ್ಷ ಯಾವುದು ಅಂತ ಹೇಳಿದ್ರೆ 1975. ಸೊ ಈ ಪ್ರಶ್ನೆಯಲ್ಲಿ ರಾಮ್ಸಾರ್ ಕನ್ವೆನ್ಷನ್ಗೆ ಸಂಬಂಧಿಸಿದಾಗೆ ಬಹಳಷ್ಟು ಅಂಶಗಳನ್ನು ನೀವು ತಿಳ್ಕೊಂಡಾಯಿತು ಅಂತ ನಾನು ಅನ್ಕೊಂಡಿದ್ದೇನೆ. ನೆಕ್ಸ್ಟ್ ಕ್ವೆಶ್ಚನ್, ಇದು 3ನೇ ಕ್ವೆಶ್ಚನ್. ಇಲ್ಲಿ ನೀವು ಸರಿಯಾದ ಹೇಳಿಕೆಯನ್ನು ಆರಿಸಬೇಕು. ಯು ಹ್ಯಾವ್ ಟು ಸೆಲೆಕ್ಟ್ ದ ಕರೆಕ್ಟ್ ಸ್ಟೇಟ್ಮೆಂಟ್. ಪ್ರತಿ ವರ್ಷ ಫೆಬ್ರವರಿ 2ರಂದು ವಿಶ್ವ ತೇವಭೂಮಿ ದಿನವನ್ನು ಆಚರಿಸಲಾಗ್ತದೆ. ಓಕೆ, ವರ್ಲ್ಡ್ ವೆಟ್ಲ್ಯಾಂಡ್ಸ್ ಡೇ ಸೆಲೆಬ್ರೇಟೆಡ್ ಎವ್ರಿ ಇಯರ್ ಆನ್ 2nd February. ಬಿ ಸ್ಟೇಟ್ಮೆಂಟ್, ಈ ದಿನವು ಫೆಬ್ರವರಿ 2, 1971ರಂದು ಇರಾನಿನ ರಾಮ್ಸರ್ನಲ್ಲಿ ತೇವಭೂಮಿಗಳ ಸಮಾವೇಶವನ್ನು ಅಂಗೀಕರಿಸಿದ ದಿನಾಂಕವನ್ನು ಇದು ಸೂಚಿಸುತ್ತದೆ. ಸಿ ಸ್ಟೇಟ್ಮೆಂಟ್, ತೇವಭೂಮಿಗಳು ಮತ್ತು ಜೀವವೈವಿಧ್ಯತೆ ಇದು ವಿಶ್ವ ತೇವಭೂಮಿ ದಿನ 2020ರ ಇದು ವಿಷಯವಾಗಿದೆ. ಆಪ್ಷನ್ ಡಿ, ಮೇಲಿನ ಎಲ್ಲವೂ ಕೂಡ ಕರೆಕ್ಟ್. ಸೊ ಇಲ್ಲಿ ಕರೆಕ್ಟ್ ಆಗಿರುವ ಸ್ಟೇಟ್ಮೆಂಟ್ ಅಂತ ಹೇಳಿದ್ರೆ ಆಪ್ಷನ್ ಡಿ. ಇದರ ಅರ್ಥ ಎನೂ ಕರೆಕ್ಟ್, ಬಿನೂ ಕರೆಕ್ಟ್, ಸಿನೂ ಕರೆಕ್ಟ್, ಡಿನೂ ಕರೆಕ್ಟ್. ಸೊ ಆಲ್ ಆರ್ ಕರೆಕ್ಟ್. ಖಂಡಿತವಾಗಿ ನಾನು ಆಗಲೇ ಹಿಂದಿನ ಸ್ಲೈಡಲ್ಲಿ ಚರ್ಚೆ ಮಾಡಿದಾಗೆ ಪ್ರತಿ ವರ್ಷ ಫೆಬ್ರವರಿ 2 ನಾವು ವರ್ಲ್ಡ್ ವೆಟ್ಲ್ಯಾಂಡ್ಸ್ ಡೇ ಅಂತ ಹೇಳಿ ನಾವು ಅದನ್ನು ಆಚರಿಸುವಂಥದ್ದು. ಯಾತಕ್ಕೋಸ್ಕರ ಫೆಬ್ರವರಿ 2 ನಾವು ಆಚರಿಸ್ತೇವೆ ಅಂತ ಹೇಳಿದ್ರೆ, ಆ ದಿನ ಫೆಬ್ರವರಿ 2, 1971ರಂದು ಇರಾನ್ನಲ್ಲಿ ಈ ಒಂದು ರಾಮ್ಸಾರ್ ಎಂಬ ಒಂದು ಸಿಟಿಯಲ್ಲಿ ಅಥವಾ ನಗರದಲ್ಲಿ ಈ ತೇವಭೂಮಿಗಳ ಸಮಾವೇಶವನ್ನು ಅಂಗೀಕರಿಸಿದ ಇದು ದಿನಾಂಕವನ್ನು ಸೂಚಿಸಿರುವ ಕಾರಣ ಆ ದಿನವನ್ನು ನಾವು ವಿಶ್ವ ತೇವಭೂಮಿ ದಿನ ಅಂತ ಹೇಳಿ ಆಚರಿಸ್ತೇವೆ. ಸೊ ಪ್ರತಿ ವರ್ಷ ಕೂಡ ಒಂದೊಂದು ವಿಶಿಷ್ಟತೆಯಿಂದ ಒಂದು ಥೀಮ್ ಅನ್ನು ಅವರು ಬಿಡುಗಡೆ ಮಾಡ್ತಾರೆ ಆ ಆಚರಣೆಯ ಸಂದರ್ಭದಲ್ಲಿ. ಸೊ ಈ ವರ್ಷಕ್ಕೆ ಸಂಬಂಧಿಸಿದ ಆಚರಣೆಯ ಒಂದು ಥೀಮ್ ಅಥವಾ ಒಂದು ವಿಷಯ ಯಾವುದು ಅಂತ ಹೇಳಿದ್ರೆ ವೆಟ್ಲ್ಯಾಂಡ್ಸ್ ಅಂಡ್ ಬಯೋಡೈವರ್ಸಿಟಿ, ಅಂದ್ರೆ ತೇವಭೂಮಿಗಳು ಮತ್ತು ಜೀವ ವೈವಿಧ್ಯತೆ. ಯಾಕಂದ್ರೆ ಜೀವ ವೈವಿಧ್ಯತೆಯ ಉಗಮ ಸ್ಥಾನವೇ ಈ ತೇವಭೂಮಿಗಳಾಗಿರುವ ಕಾರಣ ಅದಕ್ಕೊಂದು ಆ ರೀತಿಯ ಒಂದು ಥೀಮ್ ಅನ್ನು ಈ ವರ್ಷ ಕೊಟ್ಟಿದ್ದಾರೆ, ತೇವಭೂಮಿಗಳು ಮತ್ತು ಜೀವ ವೈವಿಧ್ಯತೆ. ಇದನ್ನು ಪರೀಕ್ಷೆಗೆ ಕೇಳುವಂತ ಚಾನ್ಸಸ್ ಇದೆ. ವಿಶ್ವ ತೇವಭೂಮಿಯ ಈ ವರ್ಷ 2020ರ ಥೀಮ್ ಯಾವುದು ಅಥವಾ ಘೋಷವಾಕ್ಯ ಯಾವುದು ಅಥವಾ ವಿಷಯ ಯಾವುದು ಅಂತ ಕೇಳುವಾಗ ದ ಆನ್ಸರ್ ಇಸ್ ಸಿಂಪಲ್, ತೇವಭೂಮಿಗಳು ಮತ್ತು ಜೀವ ವೈವಿಧ್ಯತೆ. ಸೊ ಹಾಗಾಗಿ ಈ ಪ್ರಶ್ನೆಗೆ ಸಂಬಂಧಿಸಿದ ಈ ಎಲ್ಲ 4 ಸ್ಟೇಟ್ಮೆಂಟ್ಗಳು ಕೂಡ ಕರೆಕ್ಟ್ ಆಗಿರುವಂತ ಸ್ಟೇಟ್ಮೆಂಟ್ಸ್. ಸೊ ಇಲ್ಲಿ ಇನ್ನೊಂದು ವಿಷಯ ಇಲ್ಲಿದೆ. ಈ ರಾಮ್ಸಾರ್ ಕನ್ವೆನ್ಷನ್ಗೆ ಸಂಬಂಧಿಸಿದಾಗೆ ಇದೊಂದು ಅಂತರ್ ಸರ್ಕಾರಿ ಪರಿಸರ ಒಪ್ಪಂದವಾಗಿದ್ದು ಇದಕ್ಕೆ ಯುನೆಸ್ಕೋ, ವಿಶ್ವಸಂಸ್ಥೆಯ ಯುನೆಸ್ಕೋ ಇದರಿಂದ ಕೂಡ ಅದು ಬ್ಯಾಕಿಂಗ್ ಆಗಿರುವಂಥದ್ದು. ಸೊ ಹಾಗಾಗಿ ಇದು ಬಹಳಷ್ಟು ಒಂದು ಪ್ರಮುಖವಾದ ಸ್ಥಾನಮಾನವನ್ನು ಅಂದ್ರೆ ಪ್ರಮುಖವಾದಂಥ ಒಂದು ಫೋಕಸ್ ಅನ್ನು ಪಡ್ಕೊಂಡಿದೆ ವಿತ್ ರೆಸ್ಪೆಕ್ಟ್ ಟು ವೆಟ್ಲ್ಯಾಂಡ್ ಕನ್ಸರ್ವೇಷನ್. ಈಗ 4ನೇ ಪ್ರಶ್ನೆ, ಭಾರತದ ಮೊದಲ ರಾಮ್ಸಾರ್ ಸೈಟ್ ಯಾವುದು? ಈಗ ರಾಮ್ಸಾರ್ ಅಂದ್ರೆ ನಿಮಗೆ ಗೊತ್ತಾಯಿತು, ಇದು ರಿಲೇಟೆಡ್ ಟು
ತೇವ ಭೂಮಿಗಳು. ಸೊ ಭಾರತದಲ್ಲೂ ಬೇಕಾದಷ್ಟು ತೇವ ಭೂಮಿಗಳ ಒಂದು ಪ್ರದೇಶಗಳು ಐಡೆಂಟಿಫೈ ಮಾಡಿದ್ದಾರೆ. ಸೊ ಆ ನಿಟ್ಟಿನಲ್ಲಿ ಭಾರತದ ಮೊದಲ ರಾಮ್ಸಾರ್ ಸೈಟ್ ಯಾವುದು? ಓಕೆ, ಆಪ್ಷನ್ ಎ ಚಿಲ್ಕಾ ಸರೋವರ ಒಡಿಸ್ಸಾ, ಕಿಯಾಲಾಡಿಯೋ ರಾಷ್ಟ್ರೀಯ ಉದ್ಯಾನ ರಾಜಸ್ಥಾನ, ಆಪ್ಷನ್ ಬಿ ವೇಂಬನಾಡ್ ಮತ್ತು ಅಷ್ಟಮುಡಿ ಸರೋವರ ಕೇರಳ, ಆಪ್ಷನ್ ಸಿ ಸುಂದರ್ಬನ್ಸ್ ಮತ್ತು ಭೀತರ್ಕನಿಕಾ ಇದು ಒಡಿಸ್ಸಾ, ಆಪ್ಷನ್ ಡಿ ಚಿಲ್ಕಾ ಸರೋವರ ಒಡಿಸ್ಸಾ ಮತ್ತು ರೇಣುಕಾ ವೆಟ್ಲ್ಯಾಂಡ್ ಹಿಮಾಚಲ್ ಪ್ರದೇಶ್. ಸೊ ಎರಡು ನಮ್ಮ ಭಾರತದ ರಾಮ್ಸಾರ್ ಸೈಟ್ಗಳಿಗೆ ಪ್ರಥಮ ಬಾರಿಗೆ ಅದು ಭಾರತದ ಯಾವ ಈ ಎರಡು ಪ್ರದೇಶಗಳು ರಾಮ್ಸಾರ್ ಸೈಟಿಗೆ ಅದು ಐಡೆಂಟಿಫಿಕೇಶನ್ ಅನ್ನು ಪಡ್ಕೊಂಡಿತು. ಸೊ ಇಲ್ಲಿ ನಿಮ್ಮ ಉತ್ತರ ಆಪ್ಷನ್ ಎ ಆಗಿದ್ರೆ ಅಫ್ಕೋರ್ಸ್ ಇಟ್ ಇಸ್ ಅ ರೈಟ್ ಆನ್ಸರ್. ಯಾಕಂದ್ರೆ ಒರಿಸ್ಸಾದ ಚಿಲ್ಕಾ ಸರೋವರ ಮತ್ತು ರಾಜಸ್ಥಾನದ ಕಿಯಾಲಾಡಿಯೋ ರಾಷ್ಟ್ರೀಯ ಉದ್ಯಾನವನ ಈ ಎರಡೂ ಕೂಡ ಮೊದಲ ಬಾರಿಗೆ 1981ರಲ್ಲಿ ಇದು ರಾಮ್ಸಾರ್ ಸೈಟ್ ಅಂತ ಹೇಳಿ ಗುರುತಿಸಿಕೊಂಡಿತು. ಅದು ಭಾರತಕ್ಕೆ ಸಂಬಂಧಿಸಿದ ಹಾಗೆ ಅಥವಾ ಭಾರತದಲ್ಲಿ. ಸೊ ಇಲ್ಲಿ ನಾವು ನೋಡಬಹುದು ಇನ್ ದ ಇಯರ್ 1981 ಚಿಲ್ಕಾ ಲೇಕ್ ಇಲ್ಲಿದೆ ನೋಡಿ, ಒಡಿಸ್ಸಾದು. ಅದೇ ರೀತಿ ಕಿಯಾಲಾಡಿಯೋ ಘನ ನ್ಯಾಷನಲ್ ಪಾರ್ಕ್ ಇದು ರಾಜಸ್ಥಾನದಲ್ಲಿ ಬಾರ್ಡರ್ ಹತ್ರ ಇರುವಂತಹ ಒಂದು ರಾಷ್ಟ್ರೀಯ ಉದ್ಯಾನವನ. ಸೊ ಈ ಎರಡು ಪ್ರದೇಶಗಳಿಗೆ ಬಹಳಷ್ಟು ಪ್ರಾಣಿ ಸಂಕುಲಗಳು, ಸಸ್ಯವರ್ಗಗಳು ಹಾಗೂ ಪಕ್ಷಿಗಳ ಒಂದು ಆವಾಸ ಸ್ಥಾನವಾಗಿರುವ ಕಾರಣ ಮತ್ತು ಇತರ ಜೀವಿಗಳಿಗೂ ಕೂಡ ಪೂರಕವಾದಂತಹ ಒಂದು ಪ್ರೊಡಕ್ಟಿವ್ ಪ್ಲೇಸ್ ಆಗಿರುವ ಕಾರಣ ಈ ಪ್ರದೇಶಗಳನ್ನು ಮೊದಲ ಬಾರಿಗೆ ನಮ್ಮ ದೇಶಕ್ಕೆ ಸಂಬಂಧಿಸಿದಾಗೆ ರಾಮ್ಸಾರ್ ಸೈಟ್ಗಳು ಅಂತ ಹೇಳಿ 1981ನಲ್ಲಿ ಗುರುತಿಸಿಕೊಂಡಿದ್ದಾರೆ. ಸೊ ಈ ಪ್ರದೇಶಗಳು ಕೂಡ ನಿಮ್ಗೊಂದು ವಿಜುವಲ್ ಇಮೇಜ್ ಅಲ್ಲಿ ಗೊತ್ತಿರಬೇಕು. ಚಿಲ್ಕಾ ಸರೋವರ ಅಂತ ಹೇಳಿದ್ರೆ ಅದು ಒಡಿಸ್ಸಾದಲ್ಲಿರುವಂಥದ್ದು, ಕಿಯಾಲಾಡಿಯೋ ಘನ ನ್ಯಾಷನಲ್ ಪಾರ್ಕ್ ಅಂತ ಹೇಳಿದ್ರೆ ಇದು ರಾಜಸ್ಥಾನದಲ್ಲಿ ಇರುವಂಥದ್ದು. ಓಕೆ, ನೆಕ್ಸ್ಟ್ ಇದು 5ನೇ ಪ್ರಶ್ನೆ ಇವತ್ತಿಗೆ. ವಿಚ್ ಇಂಡಿಯನ್ ಸ್ಟೇಟ್ ಹ್ಯಾಸ್ ದ ಮೋಸ್ಟ್ ನಂಬರ್ ಆಫ್ ರಾಮ್ಸಾರ್ ಸೈಟ್ಸ್? ಸೊ ಗರಿಷ್ಠ ರಾಮ್ಸಾರ್ ತಾಣಗಳನ್ನು ಹೊಂದಿರುವ ಭಾರತೀಯ ರಾಜ್ಯ ಯಾವುದು? ಆಪ್ಷನ್ ಎ ಉತ್ತರ ಪ್ರದೇಶ್, ಆಪ್ಷನ್ ಬಿ ಕೇರಳ, ಆಪ್ಷನ್ ಸಿ ರಾಜಸ್ಥಾನ್ ಅಂಡ್ ಆಪ್ಷನ್ ಡಿ ಮಧ್ಯಪ್ರದೇಶ್. ಸೊ ಇಲ್ಲಿ ನಿಮ್ಮ ಉತ್ತರ ಆಪ್ಷನ್ ಎ ಉತ್ತರ ಪ್ರದೇಶ್ ಆಗಿದ್ರೆ ಅಫ್ಕೋರ್ಸ್ ಇಟ್ ಇಸ್ ಅ ರೈಟ್ ಆನ್ಸರ್. ಸೊ ಇಲ್ಲಿ ನಾವು ನೋಡ್ಬೋದು ಇದು ಆಸ್ ಆಫ್ ನೋಡಿ ರಾಮ್ಸಾರ್ ಸೈಟ್ಗಳು ಅಂತ ಹೇಳಿದ್ರೆ ಪ್ರತಿ ವರ್ಷ ಈ ಒಂದು ತಾಣಗಳು ಹೆಚ್ಚುವರಿ ಹಾಕೊಂಡು ಹೋಗುವಂತ ಒಂದು ಇದು ಸ್ಟೇಟಸ್ ಇರ್ತದೆ. ಸೊ ಹಾಗಾಗಿ ರಾಮ್ಸಾರ್ ಸೈಟ್ಸ್ ಬಗ್ಗೆ ನೀವು ಯಾವಾಗಲೂ ಈ ಅಪ್ಡೇಟೆಡ್ ಇನ್ಫಾರ್ಮೇಶನ್ ಅನ್ನು ಹೊಂದ್ಕೊಂಡಿರ್ಬೇಕು. ಇಲ್ಲಿ ನೀವು ಗಮನಿಸಿದ್ರೆ ಟೋಟಲ್ ಆಸ್ ಆಫ್ ಅಕ್ಟೋಬರ್ 2020 ಹಾಗೆ ನಮ್ಮ ದೇಶದಲ್ಲಿರುವಂತಹ ಒಟ್ಟು ರಾಮ್ಸಾರ್ ತಾಣಗಳು ಅಂತ ಹೇಳಿದ್ರೆ ಅದು 39. ಓಕೆ, ಆ 39 ಸೈಟ್ಗಳಲ್ಲಿ ಇಲ್ಲಿ ನಾನು ಬೈಫರ್ಕೇಶನ್ ಮಾಡಿದ್ದೇನೆ. ಹೈಯೆಸ್ಟ್ ತಾಣಗಳಿರೋದು ಉತ್ತರ ಪ್ರದೇಶದಲ್ಲಿ. ಓಕೆ, ಸೊ ಉತ್ತರ ಪ್ರದೇಶದಲ್ಲಿ 7 ರಾಮ್ಸಾರ್ ಸೈಟ್ಗಳಿದೆ. ಪಂಜಾಬ್ನಲ್ಲಿ 6, ಹಿಮಾಚಲ್ ಪ್ರದೇಶದಲ್ಲಿ 3, ಕೇರಳದಲ್ಲಿ 3, ಯೂನಿಯನ್ ಟೆರಿಟರಿ ಆಫ್ ಜಮ್ಮು ಕಾಶ್ಮೀರದಲ್ಲಿ 3, ಒಡಿಸ್ಸಾದಲ್ಲಿ 2, ರಾಜಸ್ಥಾನದಲ್ಲಿ 2, ಪಶ್ಚಿಮ ಬಂಗಾಳದಲ್ಲಿ 2, ಆಂಧ್ರ ಪ್ರದೇಶದಲ್ಲಿ 1, ಆಸಾಮಲ್ಲಿ 1, ಅದೇ ರೀತಿ ಗುಜರಾತ್, ಮಧ್ಯಪ್ರದೇಶ್, ಮಹಾರಾಷ್ಟ್ರ, ಮಣಿಪುರ್, ತಮಿಳುನಾಡು, ತ್ರಿಪುರಾ, ಯೂನಿಯನ್ ಟೆರಿಟರಿ ಆಫ್ ಲಡಾಖ್, ಉತ್ತರಾಖಂಡ್ ಮತ್ತು ಬಿಹಾರಿಗೆ ತಲಾ 1 ರಾಮ್ಸಾರ್ ತಾಣಗಳು ಇರುವಂಥದ್ದು. ಇಲ್ಲಿ ವಿಪರ್ಯಾಸ ಅಂತ ಹೇಳಿದ್ರೆ ಇಲ್ಲಿ ನಮ್ಮ ಕರ್ನಾಟಕ, ಗೋವಾ ಮತ್ತು ಕೆಲವು ರಾಜ್ಯಗಳಲ್ಲಿ ಈ ಒಂದು ರಾಮ್ಸಾರ್ ಸೈಟ್ಗಳು ಇನ್ನೂ ಕೂಡ ಗುರುತಿಸ್ಕೊಂಡಿಲ್ಲ. ಸೊ ಕರ್ನಾಟಕದಲ್ಲಿ ಈವರೆಗೆ ಯಾವುದೇ ರೀತಿಯ ರಾಮ್ಸಾರ್ ಸೈಟ್ಗಳು ಗುರುತಿಸ್ಕೊಂಡಿಲ್ಲ ಅಥವಾ ರಾಮ್ಸಾರ್ ತಾಣಗಳೆಂದು ಯಾವ ತೇವ ಭೂಮಿಗಳು ಗುರುತಿಸ್ಕೊಂಡಿಲ್ಲ. ತೇವ ಭೂಮಿಗಳು ಇಲ್ಲ ಅಂತಲ್ಲ, ದೇ ಹ್ಯಾವ್ ನಾಟ್ ಬೀನ್ ಐಡೆಂಟಿಫೈಡ್ ಆಸ್ ರಾಮ್ಸಾರ್ ಸೈಟ್ಸ್ ಆಸ್ ಆಫ್ ನೌ. ಸೊ ಪ್ರಸಕ್ತ ಆಸ್ ಆಫ್ ಅಕ್ಟೋಬರ್ 2020 ನಮ್ಮ ದೇಶದಲ್ಲಿರುವಂತಹ ಒಟ್ಟು ರಾಮ್ಸಾರ್ ತಾಣಗಳು ಅಂತ ಹೇಳಿದ್ರೆ ಅದು 39. ಸೊ ಹಾಗಾಗಿ ನಮ್ಮ ದೇಶಕ್ಕೆ ಸಂಬಂಧಿಸಿದ ಹಾಗೆ ಹೈಯೆಸ್ಟ್ ರಾಮ್ಸಾರ್ ತಾಣಗಳಿರುವಂಥದ್ದು ಅದು ಉತ್ತರ ಪ್ರದೇಶದಲ್ಲಿ. ಸೊ ಇಲ್ಲಿ ಕಾಣ್ಬೋದು ನೀವು ಅಪ್ಪರ್ ಗಂಗಾ, ಪಾರ್ವತಿ ಬರ್ಡ್ ಸ್ಯಾಂಕ್ಚುರಿ, ಸಮಾಸ್ಪುರ್ ಬರ್ಡ್ ಸ್ಯಾಂಕ್ಚುರಿ, ಸ್ಯಾಂಡಿ ಬರ್ಡ್ ಸ್ಯಾಂಕ್ಚುರಿ, ಸಮಾನ್ ಬರ್ಡ್ ಸ್ಯಾಂಕ್ಚುರಿ, ಸೊ ಈ ರೀತಿ ನವಾಬ್ಗಂಜ್. ಸೊ ಹೀಗೆ ಸುಮಾರು ಈ ಒಂದು 7 ವಿವಿಧ ಈ ಒಂದು ವೆಟ್ಲ್ಯಾಂಡ್ಸ್ಗಳನ್ನು ಉತ್ತರ ಪ್ರದೇಶದಲ್ಲಿ ಹೈಯೆಸ್ಟ್ ಆಗಿ ಗುರುತಿಸಿದ್ದಾರೆ. ಸೊ ಇತ್ತೀಚೆಗೆ ಆಸ್ ಆಫ್ ಫೆಬ್ರವರಿವರೆಗೆ ನಮ್ಮ ದೇಶದಲ್ಲಿ ಕೇವಲ 27 ಇತ್ತು. ಫೆಬ್ರವರಿಯಲ್ಲಿ 10 ಇನ್ಕ್ಲೂಡ್ ಮಾಡಿದ್ರು. ಸೊ ಅದು 37 ಆಯಿತು. ಇತ್ತೀಚೆಗೆ ಅಕ್ಟೋಬರ್ ಅಲ್ಲಿ 2 ಇನ್ಕ್ಲೂಡ್ ಮಾಡಿದ್ದಾರೆ. ಒಂದು ಉತ್ತರಾಖಂಡದಲ್ಲಿ, ಇನ್ನೊಂದು ಬಿಹಾರದಲ್ಲಿ. ಸೊ ಅದು ಲೇಟೆಸ್ಟ್ ಆಗಿರುವಂಥದ್ದು. ಖಬರ್ತಾಲ್ ಮತ್ತು ಆಸಾನ್ ಅಂತ ಹೇಳಿಬಿಟ್ಟು ಖಬರ್ತಾಲ್ ವೆಟ್ಲ್ಯಾಂಡ್ ಸಿಸ್ಟಮ್ ಮತ್ತು
ಬಿಹಾರದಲ್ಲಿರುವಂಥ ಕಬರ್ತಾಲ್ ಮತ್ತು ಉತ್ತರಾಖಂಡದಲ್ಲಿರುವಂಥ ಆಸಾನ್ ಕನ್ಸರ್ವೇಷನ್ ರಿಸರ್ವ್ ಅಂತ ಹೇಳಿಬಿಟ್ಟು ಅದನ್ನು ನಾನು ಮುಂದಿನ ಸ್ಲೈಡ್ಗಳಲ್ಲಿ ಬಹುಶಃ ಒಂದು ನಾಳೆ ನಾಡ್ದು ಅದನ್ನು ನಾನು ಚರ್ಚೆ ಮಾಡ್ತೇನೆ. ಸೊ ಆಸ್ ಆಫ್ ನೌ ಪ್ಲೀಸ್ ಡೂ ರಿಮೆಂಬರ್ ದ್ಯಾಟ್ ವಿ ಹ್ಯಾವ್ 39 ರಾಮ್ಸಾರ್ ಸೈಟ್ಸ್ and the highest state which has the Ramsar sites is in Uttar Pradesh. So ಇಷ್ಟು ಹೇಳ್ತಾ I will end my class as for today. ಈ ರಾಮ್ಸಾರ್ ಸೈಟ್ಸ್ ಎಂಬುದು ಪರೀಕ್ಷಾ ದೃಷ್ಟಿಯಲ್ಲಿ ತುಂಬನೇ ಒಂದು ಇಂಪಾರ್ಟೆಂಟ್ ಆಸ್ಪೆಕ್ಟ್ ಆಗಿರ್ತದೆ. ಸೊ ಇದ್ರ ಬಗ್ಗೆ ತಿಳ್ಕೊಳ್ಳೋದು ಅಷ್ಟೇ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿರ್ತದೆ. ಸೊ ಹಾಗಾಗಿ ಇಷ್ಟು ಹೇಳ್ತಾ I will end. Have a nice day. Take care.